ಹೇಳಿ ಸರ್. ಸರ್ ಹೇಳಿ ಸರ್, ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ನಿಮ್ಮ ರಿಯಾಕ್ಷನ್ ಫಸ್ಟ್ ಹೇಳಿ ಸರ್. ಸರ್ ಕ್ಯಾಮ್ರಾ ನೋಡಿ ಸರ್. ಒಂದು ಇವತ್ತು ಏನು ಘನ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅದನ್ನೆಲ್ಲರೂ ನಾವು ಸ್ವಾಗತಿಸಬೇಕಾಗಿದೆ ಮತ್ತು ನಾವು ಅದಕ್ಕೆ ತಲೆ ಬಾಗಬೇಕಾಗ್ತಾಯಿದೆ. ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಅಂದ್ರೆ, ನಾವು ಅನ್ಕೊಂಡ್ರಕ್ಕಿಂತಲೂ ಅತಿ ಹೆಚ್ಚು ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ವಿಧಿಸಿರೋದು ಒಂದು ರೀತಿ ಈ ಸಾಮಾಜಿಕ ಮತ್ತು ಜನಪ್ರತಿನಿಧಿಗಳ ಸಂದೇಶ. ಇದು ಬಹಳ ಪ್ರಮುಖವಾಗಿ ನಾವು ಅನ್ಕೊಂಡು ಕೆಲವು ಸೆಕ್ಷನ್ಗಳನ್ನ ಅದರಲ್ಲಿ ಆ್ಯಡ್ ಮಾಡಿದ್ದಾಗ ಆ ಸೆಕ್ಷನ್ ಪ್ರಕಾರ ಶಿಕ್ಷೆ ಪ್ರಕಟ ಆದರೆ ಖಂಡಿತ ಈ ಒಂದು ಹಂತ ತಲುಪ್ತದೆ ಅಂತ ನಮಗೆ ಗೊತ್ತಿತ್ತು. ಎರಡನೇದಾಗಿ ನಾವು ನ್ಯಾಯಾಲಯ ಯಾವ ರೀತಿಯಲ್ಲಿ ವೇವ್ ತಗೊಂಡಿದೆ ಅನ್ನೋದು ನಾವು ಅದನ್ನು ಸರಿಯಾಗಿ ಗೊತ್ತಿಲ್ಲ. ಕಾರಣ ನಾವು ತೀರ್ಪನ್ನ ಪೂರ್ತಿ ಓದಿದಾಗ ಗೊತ್ತಾಗ್ತದೆ ಅದು. ಬಟ್ ಆದರೆ ಏನೇ ಆದರೂ ಕೂಡ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ನಾವೆಲ್ಲ ತಲೆಬಾಗಬೇಕಾಗ್ತದೆ. ಅಲ್ಲಿ ಭಾಳ ಪ್ರಮುಖವಾಗಿ ನಾನು ಅತಿ ನೋವಿನ ಸಂಗತಿ ಏನು ಅಂತ ಅಂದರೆ, ಇಡೀ ನಮ್ಮ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರಾದಂಥವರು ದೇವೇಗೌಡರು. ಸೊ ಒಂದು ಸಮುದಾಯದ ಒಂದು ಕುಡಿ ಇಂಥ ಒಂದು ಹೀನ ಕೃತ್ಯದಲ್ಲಿ ಕೈ ಹಾಕಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಕಳಂಕ ಬಂತು ಅನ್ನೋದು ಭಾಳ ನೋವಿನ ಸಂಗತಿ ಅದು. ಹಾಗಾಗಿ ನಾನು ಒನ್ಸ್ ಅಗೇನ್ ನಾನು ಭಾಳ ನೋವಾಗ್ತದೆ. ಚಿಕ್ಕ ಪುಟ್ಟ ತಪ್ಪಾದಾಗಲೂ ಆಗಲೇ ಸರಿ ಮಾಡಿದರೆ ಇವತ್ತು ಇಂಥ ಒಂದು ಘೋರ ಶಿಕ್ಷೆ ಆಗ್ತಿರ್ಲಿಲ್ಲ. ಆ ವಿಚಾರದಲ್ಲಿ ಅವರ ತಂದೆ ತಾಯಿನೂ ಎಲ್ಲ ಒಂದು ಕಡೆ ಎಡವಿದ್ದಾರೆ ಅಂತೇಳಿ ಈಗ ಅರಿವಾಗ್ತಾ ಇದೆ ಅಲ್ಲಿ. ಹಾಗಾಗಿ ಭಾಳ ಪ್ರಮುಖವಾದ ವಿಚಾರ ಏನು ಅಂತ ಅಂದರೆ, ಇತಿಹಾಸದಲ್ಲಿ ಇಂಥ ಪ್ರಕರಣಗಳಲ್ಲಿ ಇಂಥ ಒಂದು ಗರಿಷ್ಠ ಶಿಕ್ಷೆ ಆಗಿರೋದು ಭಾಳ ರೇರ್ ಆಫ್ ರೇರ್. ಹಾಗಾಗಿ ಈ ನ್ಯಾಯಾಲಯ ಕೊಟ್ಟಂತ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗ್ತದಲ್ಲಿ. ರೇವಣ್ಣ ಕುಟುಂಬದವರು ಅವರವರ ಇತಿಮಿತಿಯಲ್ಲಿ ಅವರ ಒಂದು ಇದರಲ್ಲಿ ಇದ್ದಿದ್ರೆ ಇವತ್ತು ನಮ್ಮ ಪೂಜ್ಯ ದೇವೇಗೌಡರು ಕೂಡ ಇಂಥ ಒಂದು ಕೆಟ್ಟ ಹೆಸರು ಬರ್ತಿದ್ದಿಲ್ಲ. ನಾನು ಸಾರ್ವಜನಿಕ ವಲಯದಲ್ಲಿ ಕೇಳೋದೇನಂತಂದ್ರಲ್ಲಿ, ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ ಹಾಗಂತೇಳಿ ದೇವೇಗೌಡರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು, ದೇವೇಗೌಡರ ಬಗ್ಗೆ ಕೆಟ್ಟ ಮಾತಾಡುವಂಥದ್ದನ್ನು ನಿಲ್ಲಿಸಬೇಕು ಅಂತಂದ್ರೆ ನನ್ನ ಒಂದು ವಿಶೇಷ ಮನವಿ ನಂದು.